ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪ್ರೌಢಶಾಲೆ ಆಗರದಹಳ್ಳಿ 10ನೇ ತರಗತಿ ವಿಷಯ ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಅಧ್ಯಾಯ 12 ಸಾಂಕ್ರಾಮಿಕ ರೋಗಗಳು. ಇಲ್ಲಿ ದೈಹಿಕ ಶಿಕ್ಷಣದೊಳಗೆ ಆರೋಗ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆರೋಗ್ಯವೇ ಭಾಗ್ಯ. ಇಲ್ಲಿ ನಮ್ಮ ದೈಹಿಕ ಶಿಕ್ಷಣದೊಳಗೆ ಜೀವನ ಶಿಕ್ಷಣದ ಕೂಡ ಒಂದು ಪಾಠ ಆಗಿರುತ್ತದೆ. ಅದರಲ್ಲಿ ಆರೋಗ್ಯ ಶಿಕ್ಷಣ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಮಾತನ್ನು ಪಡೆದಿರುತ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಆರೋಗ್ಯ ಶಿಕ್ಷಣ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಸಂಪತ್ತಿಗಿಂತ ಬೇರೆ ಸಂಪತ್ತು ಯಾವುದೂ ಇಲ್ಲ. ಆ ಕಾರಣದಿಂದ ಇಲ್ಲಿ ಆರೋಗ್ಯಕ್ಕೆ ನಾವು ಬಹಳಷ್ಟು ಒತ್ತನ್ನು ಕೊಡಬೇಕು. ಹೀಗೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಆರೋಗ್ಯದ ಒಂದು ಗುಟ್ಟಿ ಏನಪ್ಪಾ ಅಂತಂದ್ರೆ ಬೇಗ ಮಲಗಬೇಕು, ಬೇಗ ಏಳಬೇಕು, ಮತ್ತೆ ಸಮತೋಲನ ಆಹಾರವನ್ನ ಸ್ವೀಕರಣೆ ಮಾಡಬೇಕು, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನ ಇದು ಮಾಡಬೇಕು, ವಾಕ್ ಮಾಡಬೇಕು, ಮತ್ತೆ ಇತರ ಚಟುವಟಿಕೆಗಳನ್ನ ಮಾಡಬೇಕು, ಯೋಗಾಸನ ಮಾಡಬೇಕು, ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸಬೇಕು. ಇದು ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದನ್ನ ನೀವು ಇದು ಎಲ್ಲಾ ಆಟಗಳಲ್ಲಿ ತೊಡಗಿದಾಗ, ಮತ್ತೆ ಯೋಗಾಸನದಲ್ಲಿ ತೊಡಗಿದಾಗ, ಇತರೆ ಚಟುವಟಿಕೆಗಳಲ್ಲಿ ತೊಡಗಿದಾಗ, ಮನೋರಂಜನೆಗಳಲ್ಲಿ ತೊಡಗಿದಾಗ ಇದೆಲ್ಲ ಏನಾಗ್ತದೆ ಸಕಾರಾತ್ಮಕ ಭಾವನೆ, ಧನಾತ್ಮಕ ಚಿಂತನೆ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಒಂದು ಇದು ಬಂದಾಗ ಆರೋಗ್ಯ ತನ್ನಂತ ತಾನೇ ಏನೋ ಇದಾಗುತ್ತದೆ. ಹಾಗೆ ಆರೋಗ್ಯಕ್ಕೆ ಬಹಳ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ತೇವೆ. ಅದರ ಜೊತೆಯಲ್ಲಿ ಮುಖ್ಯವಾಗಿ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಅಂತಕ್ಕಂಥದ್ದು. ಈ ಸಾಂಕ್ರಾಮಿಕ ರೋಗಗಳು ಎಂದರೆ ಏನಪ್ಪಾ ಅಂತಂದ್ರೆ, ಸಾಂಕ್ರಾಮಿಕ ರೋಗಗಳು ಇಲ್ಲಿ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಹಿಂದೆ ಇವು ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ಕಾರಣ, ಲಕ್ಷಣಗಳು, ಹರಡುವಿಕೆ, ವಿಧಾನಗಳು, ನಿಯಂತ್ರಣ ಮತ್ತು ಮುಂಜಾಗ್ರತೆ ಕ್ರಮಗಳನ್ನ ನಾವು ನೋಡಬೇಕು. ಈ ಮುಂಜಾಗ್ರತೆ ಕ್ರಮಗಳು ಬಹಳ ಮುಖ್ಯವಾಗಿರ್ತದೆ. ಇಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಾಂಕ್ರಾಮಿಕ ರೋಗ ಏನಪ್ಪಾ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವ ರೋಗವಾಗಿದೆ. ಒಬ್ಬರಿಗೆ ಸಾಂಕ್ರಾಮಿಕ ರೋಗ ಇತ್ತು ಅಂತಂದ್ರೆ ಅದೇನಾಗ್ತಂದ್ರೆ ಆಟೋಮೆಟಿಕ್ಲಿ ನಿಮಗೆ ಬೇರೆಯವರಿಗೆ ಹರಡತಕ್ಕಂಥ ರೋಗ ಅದು ಆಗ್ತದೆ. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ರೋಗ, ಇವು ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ. ಇಲ್ಲಿ ಸಾಂಕ್ರಾಮಿಕ ರೋಗಕ್ಕೆ ಬಹಳ ಮುಖ್ಯ ಏನಪ್ಪಾ ಅಂತಂದ್ರೆ, ಇದು ರೋಗಾಣುಗಳಿಂದ ಉಂಟಾಗುವ ರೋಗ. ಇದು ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಯಿಂದ ಪ್ರಾಣಿಗೆ, ಮಾನವನಿಗೆ ಹರಡುವ ರೋಗ. ಸೋಂಕು ತಗಲಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಸಾಂಕ್ರಾಮಿಕ ರೋಗ ಹರಡುತ್ತದೆ. ಯಾವ ರೋಗಗಳು ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಮತ್ತೆ ಡೆಂಗು, ಮಲೇರಿಯಾ, ಮತ್ತೆ ಮಾನವನಿಂದ ಮತ್ತೊಬ್ಬರಿಗೆ ಸುಲಭವಾಗಿ ಹರಡತಕ್ಕಂಥ ರೋಗವನ್ನ ನಾವು ಸಾಂಕ್ರಾಮಿಕ ರೋಗ ಅಂತೀವಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮಲೇರಿಯಾ ಅಂತಕ್ಕಂಥ ರೋಗ, ಇದು ಕೂಡ ಸಾಂಕ್ರಾಮಿಕ ರೋಗ. ಮಲೇರಿಯಾ ರೋಗ ಇದು ಕೂಡ ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗ ಇದು ಮಲೇರಿಯಾ ರೋಗ ಏನಪ್ಪಾ, ಯಾಕೆ ಬರ್ತಕ್ಕಂಥದ್ದು, ಅದರ ಕಾರಣ ಏನು, ಲಕ್ಷಣಗಳೇನು, ಹರಡುವಿಕೆಯ ವಿಧಾನ ಏನು ಅಂತಕ್ಕಂಥದನ್ನ, ಮತ್ತೆ ನಿಯಂತ್ರಣ ಮತ್ತು ಅವುಗಳ ಮುಂಜಾಗ್ರತೆ ಕ್ರಮಗಳು ಏನು ಅಂತಕ್ಕಂಥದನ್ನು ಅಭ್ಯಾಸ ಮಾಡಿದಾಗ ಹೀಗೆ ಅದನ್ನ ಸಾಂಕ್ರಾಮಿಕ ರೋಗ ಯಾವ ರೀತಿಯಾಗಿ ತಡೆಗಟ್ಟಬೇಕು, ಮತ್ತೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದನ್ನ ನಾವು ನೋಡಿದಾಗ ಇಲ್ಲಿ ಏನು ಮಾಡ್ತೀವಿ, ಇದಕ್ಕೆ ನಾವು ತಿಳುವಳಿಕೆಯನ್ನು ತೆಗೆದುಕೊಳ್ಬೇಕು. ತಿಳುವಳಿಕೆ ಮತ್ತು ಜ್ಞಾನ ಅದರ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ನಾವು ಯಾರಿಗೆ ಸಾಂಕ್ರಾಮಿಕ ರೋಗ ಇರುತ್ತೆ ಅವರಿಂದ
ಮುಂಜಾಗ್ರತೆಯನ್ನ ತೆಗೆದುಕೊಳ್ತೀವಿ. ಅದಕ್ಕೆ ಇಲ್ಲಿ ಮಲೇರಿಯಾನ ನೋಡಿದಾಗ ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡುತ್ತಿರುವ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಈ ರೋಗವು ಮೇ ಮತ್ತು ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಾಣುತ್ತದೆ. ಸೆಪ್ಟೆಂಬರ್ ಅಥವಾ ಆಗಸ್ಟ್ ತಿಂಗಳಲ್ಲಿ ಪ್ರಾಥಮಿಕ ವೈದ್ಯಕೀಯ ಕೇಂದ್ರದವರು ಡಾಕ್ಟರ್ಗಳು ಮತ್ತು ಇತರೆ ಸಿಬ್ಬಂದಿಗಳು ಬಂದು ಮಾಸಾಚರಣೆ ಅಂತಕ್ಕಂಥದನ್ನ ಎಲ್ಲಾ ಕಡೆಗೆ ಅವರು ಈ ಮುಂಜಾಗ್ರತೆಯನ್ನ ಇದು ಮಾಡಲಿಕ್ಕೆ ಸೊಳ್ಳೆಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಅಂದ್ರೆ ರೋಗಗಳನ್ನ ಯಾವ ರೀತಿಯಾಗಿ ಇದು ಮಾಡಬೇಕು ಅಂತಕ್ಕಂಥದನ್ನ ಅವರು ಡಾಕ್ಟರ್ಗಳು ಕೂಡ ಬಂದು ಇದನ್ನ ಯಾಕೆ ಅಂತಂದ್ರೆ ಸೊಳ್ಳೆಗಳು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತದೆ, ಆ ಸೊಳ್ಳೆಗಳನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದನ್ನ ಇಲ್ಲಿ ನೋಡ್ತಾರೆ. ಆ ಚರಂಡಿ ವ್ಯವಸ್ಥೆ ಮತ್ತೆ ನಿಂತ ನೀರನ್ನ ಯಾವ ರೀತಿಯಾಗಿ ತೆಗಿಬೇಕು, ಆ ನಿಂತ ನೀರನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದನ್ನ ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾರೆ. ಅಂದ್ರೆ ಅದನ್ನ ತೆಗಿತಕ್ಕಂಥದ್ದು ಹೇಗೆ ಅಂತಕ್ಕಂಥದನ್ನ ಡಾಕ್ಟರ್ ಅವರು ಮತ್ತು ಸಿಬ್ಬಂದಿ ವರ್ಗದವರು ಬಂದ್ಬಿಟ್ಟು ಅದನ್ನ ಇದನ್ನೇನು ಜ್ಞಾನವನ್ನು ಮೂಡಿಸ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಕಾರಣ ಏನಂದ್ರೆ ಇದಕ್ಕೆ ಮಲೇರಿಯಾ ರೋಗಕ್ಕೆ ಕಾರಣ ಇಲ್ಲಿ ನಿಂತ ನೀರು, ಕೊಚ್ಚ ಗುಂಡಿ, ಪಚ್ಚಲ ಗುಂಡಿ, ಚರಂಡಿ ಮತ್ತು ಗದ್ದೆ ಮುಂತಾದ ನೀರಿನ ಸ್ಥಳಗಳಲ್ಲಿ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಈ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಕಚ್ಚುತ್ತವೆ. ಈ ಸೊಳ್ಳೆಗಳು ಕಚ್ಚೋದ್ರಿಂದ ಇಲ್ಲೇನಾಗ್ತದೆ ಅಂದ್ರೆ ಮಲೇರಿಯಾ ರೋಗ ಬರುತ್ತದೆ. ಈ ಮಲೇರಿಯಾ ರೋಗವನ್ನ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಿಂತ ನೀರನ್ನ ಇಡಬಾರದು. ತಾನು ಸ್ವಚ್ಛವಾಗಿ ಪಟ್ಟಣವನ್ನು ಸ್ವಚ್ಛ ಮಾಡಬೇಕು. ತಾನೇ ಸ್ವಚ್ಛವಾಗಿರುವುದು ಅಂತಂದ್ರೆ ಅಲ್ಲಿ ಪಟ್ಟಣ ಇನ್ನೇನು ಸ್ವಚ್ಛ ಮಾಡಬೇಕಾಗುತ್ತೆ. ನಮ್ಮ ಪಟ್ಟಣ ಸ್ವಚ್ಛ ಅಂತಂದ್ರೆ ನಮ್ಮ ಮನೆ ಮುಂದೆ ಸ್ವಚ್ಛತೆಯನ್ನ ಮಾಡಿಕೊಳ್ಬೇಕು, ಆಮೇಲೆ ಇತರರ ಮನೆಯನ್ನ ಸ್ವಚ್ಛತೆ ಮಾಡಿಕೊಳ್ಬೇಕು. ಹೀಗೆ ತಾನು ಸ್ವಚ್ಛವಾದ ಪಟ್ಟಣವನ್ನ ಸ್ವಚ್ಛವಾಗಿ ಇಟ್ಟುಕೊಂಡಾಗ ಅಲ್ಲಿ ನಿಂತ ನೀರಾಗಲಿ ಚರಂಡಿಯ ನೀರಾಗಲಿ ಯಾವುದೇ ಕೂಡ ಇರದ ಹಾಗೆ ಒಳ್ಳೆಯ ವಾತಾವರಣವನ್ನ ರೂಢಿಸಿದಾಗ ಇಲ್ಲಿ ಏನಾಗ್ತದೆ ಅಂತಂದ್ರೆ ಅದಕ್ಕೆ ನೀರು ಹರಿತಾ ಇರಬೇಕು, ಕೊಚ್ಚು ಹೋಗ್ತಾ ಇರಬೇಕು, ವಾಸನೆ ಆಗಿರಬಾರದು. ಮತ್ತೆ ಗುಂಡಿ ಒಳಗೆ ಹೋಗ್ತಾರೆ ಅಲ್ಲಿ ಸೊಳ್ಳೆಗಳು ಹೊಟ್ಟೆ ಇಟ್ಟುಬಿಟ್ಟು ಏನಾಗ್ತದೆ ಅಂತಂದ್ರೆ ಹೆಚ್ಚಿನ ಉತ್ಪತ್ತಿ ಆಗ್ತದೆ, ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಆಮೇಲೆ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು, ಉತ್ತರವನ್ನು ಹೇಳಬೇಕಾಗ್ತದೆ, ಸರಿಯಾದ ರೀತಿಯಲ್ಲಿ ಕೇಳಿಸಬೇಕು. ಹೀಗೆ ಲಕ್ಷಣಗಳು ಪ್ರತಿದಿನ ಹೆಚ್ಚಿನ ಜ್ವರ ಬರಬಹುದು ಅಥವಾ ದಿನ ಬಿಟ್ಟು ದಿನ ಚಳಿ ಜ್ವರ ಬರಬಹುದು. ಜ್ವರ, ನಡುಕು ಮತ್ತು ಬೆವರುವಿಕೆ ಹಲವಾರು ದಿನ ಜ್ವರವಿದ್ದರೆ ಅದನ್ನ ಮಲೇರಿಯಾ ಎಂಬ ಭಾವಿಸಬಹುದು. ಮಲೇರಿಯಾ ಅನ್ನೋದನ್ನ ಅಲ್ಲಿ ನಾವು ಭಾವಿಸಬಹುದು. ಏನ್ ಬರ್ತಂದ್ರೆ ನಡುಕು ಬರ್ತದೆ ಮತ್ತು ಪ್ರತಿದಿನ ಜ್ವರ ಬರಬಹುದು ಅಥವಾ ದಿನ ಬಿಟ್ಟು ದಿನ ಬರ್ತದೆ. ಒಂದಿನ ಬಿಟ್ಟು ಒಂದಿನ ಜ್ವರ ಬರ್ತದೆ, ಮತ್ತೆ ಚಳಿ ಬರುತ್ತದೆ. ಜ್ವರ ಇರುವುದಕ್ಕೆ ನಾವು ಇದು ಮಲೇರಿಯಾ ರೋಗ ಅಂತಕ್ಕಂಥದ್ದು. ಮಲೇರಿಯಾ ರೋಗ ಅಂದ್ರೆ ಪ್ರಥಮ ಚಿಕಿತ್ಸೆ ಹೋಗಿ ನಿಮ್ಮ ಬ್ಲಡ್ ಅನ್ನ ಇದು ಮಾಡಿಬಿಟ್ಟು ಚೆಕ್ ಮಾಡಿ ನಿಮಗೆ ಮಲೇರಿಯಾ ಇದೆಯೋ ಇಲ್ಲ ಅಂತ ಇದು ಮಾಡಿ ಅನಂತರ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಟ್ಯಾಬ್ಲೆಟ್ಗಳನ್ನ ಮತ್ತು ಇಂಜೆಕ್ಷನ್ಗಳನ್ನ ಮಾಡಿ ಮತ್ತೆ ಅದನ್ನ ಇದು ಮಾಡ್ತಾರೆ. ಆ ಕಾರಣದಿಂದ ಇಂಥವೇನಾದ್ರೂ ಗೊತ್ತಾಯಿದ್ರೆ ಇಂಥವೇನಾದ್ರೂ ಬಂದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನ ನೀವು ತೋರಿಸ್ಕೊಳ್ಬೇಕು, ಮತ್ತೆ ಇದನ್ನ ತೆಗೆದುಕೊಳ್ಬೇಕು. ಮತ್ತೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅರಳುವಿಕೆ ವಿಧಾನ ಯಾವ ರೀತಿಯಾಗಿ ಅರಳುತ್ತದೆ ವಿಧಾನ. ಇಲ್ಲಿ ಅರಳುವಿಕೆಯ ವಿಧಾನಗಳು ಈಗ ನಮಗೆ ಯಾವ ರೀತಿಯಾಗಿ ರೋಗಗಳು ಬರ್ತವೆ ಅಂತಕ್ಕಂಥದನ್ನ ನಾವು ನೋಡ್ತೇವೆ. ಈ ರೋಗ ಅನಾಫೈಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಮೂಲಕ ಹರಡುತ್ತದೆ. ಈ ಸೊಳ್ಳೆಯು ರೋಗಿಯನ್ನ ಕಚ್ಚಿ ರಕ್ತವನ್ನು ಹೀರಿಕೊಳ್ಳುತ್ತದೆ. ರಕ್ತದಲ್ಲಿರುವ
ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂ ನಾವು ಹರಡುವಿಕೆಯ ವಿಧಾನ, ಈ ಸೊಳ್ಳೆ ಮತ್ತು ಈ ರೋಗ ಯಾವ ರೀತಿಯಾಗಿ ಹರಡುತ್ತದೆ ಅಂತಕ್ಕಂಥದ್ದು ನಾವು ವಿಧಾನ ತಿಳ್ಕೊಂಡಿದ್ರೆ ನಾವೇನಾಗ್ತೀವಿ, ಮುಂಜಾಗ್ರತೆ ಆಗ್ತೀವಿ. ಇಲ್ಲಿ ಗೊತ್ತೇ ಇಲ್ಲ ಅಂತಂದ್ರೆ ನಾವು ನಿಂತ ನೀರಲ್ಲಿ ಮತ್ತು ಕೊಚ್ಚೆ ನೀರಲ್ಲಿ ಇದರಲ್ಲಿ ನಿಂತುಕೊಂಡು ಅಲ್ಲಿರ್ತಕ್ಕಂಥ ಸೊಳ್ಳೆಗಳನ್ನ ಕಚ್ಚಿ ಅನಂತರ ಮತ್ತೆ ಈ ಮಲೇರಿಯಾ ರೋಗಕ್ಕೆ ಕಾರಣರಾಗ್ತೀವಿ. ಅದಕ್ಕೆ ಹರಡುವಿಕೆ ವಿಧಾನ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅನಾಫಿಲಿಸ್ ಎಂಬ ಸೊಳ್ಳೆಯನ್ನ ನಾವು ಹೆಣ್ಣು ಸೊಳ್ಳೆಯಿಂದ ಬರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ಇಲ್ಲಿ ಆ ರೋಗವಂತನಿಗೆ ಕಚ್ಚಿದಾಗ ಆರೋಗ್ಯವಂತನ ರಕ್ತದಲ್ಲಿ ಇದು ಪ್ಲಾಸ್ಮೋಡಿಯಂ ಸೇರಿಕೊಂಡುವುದರ ಮೂಲಕ ರೋಗ ಹರಡುತ್ತದೆ. ನಿಮಗೆ ಸೈನ್ಸ್ ಅಲ್ಲಿ ವಿಜ್ಞಾನದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಗೊತ್ತಿರುತ್ತೆ. ಆದರೂ ಕೂಡ ನಾವು ಈ ದೈಹಿಕ ಶಿಕ್ಷಣದಲ್ಲಿ ಸಾಂಕ್ರಾಮಿಕ ರೋಗಗಳಲ್ಲಿ ಮಲೇರಿಯಾ ರೋಗಗಳಿಗೆ ಇಲ್ಲಿ ನಾವು ಕಾರಣ, ಲಕ್ಷಣಗಳು, ಆರೋಗ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಹರಡುವ ವಿಧಾನವನ್ನ ನೋಡಿಕೊಂಡಾಗ ಆ ಸೊಳ್ಳೆಗಳು ಉತ್ಪತ್ತಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಅದು ಸೊಳ್ಳೆಗಳು ಹೇಗೆ ಇದಾಗ್ತವ ಅದ್ರ ಬಗ್ಗೆ ನೀವು ನೋಡಿಕೊಳ್ಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತೆ ಕ್ರಮಗಳು. ಇಲ್ಲಿ ನಿಯಂತ್ರಣ ಮತ್ತು ಮುಂಜಾಗ್ರತೆ ಕ್ರಮಗಳು ಹೇಗೆ ಅಂತಕ್ಕಂಥದ್ದನ್ನ ನೀವು ನೋಡ್ಕೊಳ್ಬೇಕಾಗ್ತದೆ. ಇದನ್ನ ನಿಯಂತ್ರಣ ಹೇಗೆ ಮಾಡೋದು? ಇಲ್ಲಿ ನಿಯಂತ್ರಣ ಮತ್ತು ಅವುಗಳಿಗಾಗಿ ಮುಂಜಾಗ್ರತೆ ಕ್ರಮಗಳನ್ನ ನೋಡಿಕೊಂಡಾಗ ಇಲ್ಲಿ ಏನಾಗ್ತದೆಪ್ಪ ಅಂತಂದ್ರೆ ಸೊಳ್ಳೆಗಳು ನಿಂತ ನೀರು, ಕೊಚ್ಚಿ, ಗುಂಡಿ, ಚರಂಡಿ, ಬಚ್ಚಲ ಗುಂಡಿ, ಗದ್ದೆ ಮುಂತಾದ ನೀರಿರುವ ಸ್ಥಳಗಳಲ್ಲಿರುವ ಸೊಳ್ಳೆಗಳನ್ನ ಬೆಳೆಯುವುದರಿಂದ ಆ ಪ್ರದೇಶಗಳಲ್ಲಿ ಸೊಳ್ಳೆಗಳು ನಿರ್ಮೂಲನೆಯ ಮತ್ತು ಕ್ರಿಮಿನಾಶಕ ಸಿಂಪಡಿಸಬೇಕು. ಕ್ರಿಮಿನಾಶಕಗಳನ್ನ ಮನೆಗಳ ಸುತ್ತಮುತ್ತಲು ಸಿಂಪಡಿಸಬೇಕು. ರಾತ್ರಿ ಮಲಗುವ ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬೇಕು ಮತ್ತು ಕಿಟಕಿಯ ಬಾಗಿಲುಗಳಿಗೆ ಸೊಳ್ಳೆ ತೋರದಂತೆ ಇದು ಜಾಲರಿ ಹಾಕಿಸಬೇಕು ಅಂತಕ್ಕಂಥದ್ದು. ನಿಮಗೆ ಆ ಒಂದು ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸುತ್ತೋ ಜಾಲರಿಯನ್ನ ಕಿಟಕಿಗಳಿಗೆ, ಬಾಗಿಲುಗಳಿಗೆ ಮತ್ತು ಎಲ್ಲಾ ರೀತಿಯಾಗಿರ್ತಕ್ಕಂಥದನ್ನ ಏನ್ ಮಾಡ್ತಾರೆ, ಜಾಲರಿಯನ್ನ ಹಾಕ್ತಾರೆ ಸೊಳ್ಳೆ ಬರದ ರೀತಿಯಲ್ಲಿ ಮತ್ತು ಪರದೆಗಳನ್ನ ಹಾಕಿಕೊಳ್ತಾರೆ. ಜೊತೆಗೆ ಏನ್ ಮಾಡ್ತಾರೆ, ಸೊಳ್ಳೆ ಪರದೆಗಳನ್ನ ಹಾಕಿಕೊಂಡು ಮಲಗತಕ್ಕಂಥದ್ದು. ಇದು ರಕ್ಷಣೆ, ಸೊಳ್ಳೆಗಳ ಇದರಿಂದ ನಾವು ರಕ್ಷಣೆ ಮಾಡಿಕೊಂಡು ಮಲೇರಿಯಾ ಕಾಯಿಲೆ ಬರಬಾರ್ದಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ಮುಂಜಾಗ್ರತೆ ಕ್ರಮಗಳನ್ನ ನಾವು ಮಾಡಿಕೊಂಡು ಮಲಗಿದಾಗ ಏನಾಗ್ತದೆ ಅಂತಂದ್ರೆ ಈ ರೋಗ ಹರಡದಂತೆ ತಡೆಗಟ್ಟಬಹುದು. ಹೀಗೆ ಇದು ಮುಖ್ಯವಾಗಿರ್ತಕ್ಕಂಥ ನಿಯಂತ್ರಣ ಮತ್ತು ಮುಂಜಾಗ್ರತೆ ಕ್ರಮಗಳು ಆಗಿರ್ತಕ್ಕಂಥದ್ದು. ಹೀಗೆ ಮಲೇರಿಯಾ ಕಾಯಿಲೆಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ನೀವು ತಿಳಿದುಕೊಂಡ್ರಿ. ಇದು ತಿಳಿದುಕೊಂಡಿರ್ತಕ್ಕಂಥದನ್ನ ನಿಮಗೆ ಮತ್ತೆ ಕೊನೆಯದಾಗಿ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಅವಾಗ ನೀವು ಹೇಳ್ಬೇಕಾಗ್ತದೆ ಈ ಮಲೇರಿಯಾ ಬಗ್ಗೆ ನೀವು ಯಾವ ರೀತಿಯಾಗಿ ಬರ್ತದೆ ಅಂತಕ್ಕಂಥದ್ದು, ಯಾವ ರೀತಿಯಾಗಿ ಇದಾಗ್ತದೆ ಅಂತಕ್ಕಂಥದ್ದು ನೀವು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕು. ಈಗ ನೆಕ್ಸ್ಟ್ ಎರಡನೇದಾಗಿ ಕಾಲರ. ಇಲ್ಲಿ ಕಾಲರ ರೋಗ, ಕಾಲರ ರೋಗ, ಕಾಲರ ರೋಗ ಇದರ ಒಂದು ಕಾರಣ ಮತ್ತು ಲಕ್ಷಣಗಳು
ರೀತಿಯಾಗಿ ತಿಳಿದುಕೊಂಡಿರೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಇದು ಕಾಲಾರ ರೋಗ ಯಾಕೆ ಯಾವ ಇದರಿಂದ ಬರ್ತದೆ ಅಂತ ಯಾರಿಗಾರು ಗೊತ್ತಿದೆಯಾ? ಕಾಲಾರ ರೋಗ ಯಾವ್ದ್ರಿಂದ ಬರುತ್ತದೆ? SSLC ವಿದ್ಯಾರ್ಥಿಗಳು, 10ನೇ ತರಗತಿ ವಿದ್ಯಾರ್ಥಿಗಳು ನಿಮಗೆ ಹಿಂದಿನ 8 ಮತ್ತು 9ನೇ ತರಗತಿ 7ನೇ ತರಗತಿಯಲ್ಲಿ ಎಲ್ಲ ಬಂದಿರುತ್ತೆ. ಅದೇ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಕೂಡ ನಿಮಗೆ ಹೆಚ್ಚಿನವಾಗಿ ಗೊತ್ತಿರುತ್ತೆ. ಆದ್ರೆ ಕಾಲಾರ ಯಾವ್ದ್ರಿಂದ ಬರ್ತದೆ? ಏನು ಯಾವ ರೋಗದಿಂದ ಬರ್ತದೆಯೋ, ಕಲುಷಿತವಾದ ನೀರಿನಿಂದ ಬರ್ತದೆಯೋ, ಅಥವಾ ಬೇರೆ ಬೇರೆ ಯಾವ ಇದರಿಂದ ಬರುತ್ತೆ? ನೀರು, ಕಲುಷಿತವಾದ ನೀರಿನಿಂದ ಕಾಲಾರ ಬರುತ್ತದೆ. ಇದು ಈಗ ಅದಕ್ಕೆ ನಾನು ಹೇಳೋದಕ್ಕೆ ಮತ್ತೆ ಹೇಳಬೇಕಾಗಿತ್ತು, ಚೆನ್ನಾಗಿ ಇದಾಗ್ತದೆ. ಆದ್ರೆ ಕಲುಷಿತವಾದ ನೀರು ಕಾಲಾರ ರೋಗ ಬರ್ತದೆ. ಈ ಕಾಲಾರ ರೋಗ ಬಹಳ ನೀವು ನೀರು ಬೇರೆ ಕಡೆಗೆ ಹೋದಾಗ, ಎಲ್ಲಿಗಾರ ಹೋದಾಗ ಯಾಕೆ ಬಿಸಿನೀರು ಹೋಗ್ತಾರೆ, ಯಾಕೆ ಅದರ ಒಳ್ಳೆ ಫಿಲ್ಟರ್ ನೀರು ಕುಡಿತಾರೆ, ಯಾಕೆ ಇದನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಆಲ್ರೆಡಿ ನಿಮಗೆ ಕೆಲವೊಂದು ಮುಂಜಾಗ್ರತೆ ಗೊತ್ತಾಗಿರುತ್ತೆ. ನೋಡಿ, ಯಾರಾದ್ರೂ ಬರುವಾಗ ಬಿಸಿನೀರು ಅಂತ ತೆಗೆದುಕೊಂಡು ಹೋಗ್ತಾರೆ, ಮತ್ತೆ ಫಿಲ್ಟರ್ ನೀರು ತೆಗೆದುಕೊಂಡು ಹೋಗ್ತಾರೆ. ನೀರು ಮನುಷ್ಯನ ದೇಹಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಆ ರೀತಿಯಾಗಿರೋದ್ರಿಂದ ನೀವು ಈ ಕಾಲಾರ ರೋಗದ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಬೇಕಾಗುತ್ತದೆ. ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗೆ ಹೆಚ್ಚಾಗಿ ಕಂಡು ಬರುತ್ತದೆ. ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಈ ಕಾಲಾರ ಹೆಚ್ಚು ಬರ್ತದೆ. ಆದ್ರೆ ನಾವು ಅವಾಗಲೇ ಹೇಳಿದ್ರೆ ಮಲೇರಿಯಾ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಬರ್ತದೆ? ಮೇ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ಯಾವುದು ಮಲೇರಿಯಾ ಬರ್ತಕ್ಕಂಥದ್ದು. ಈಗ ಇದೇ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಏನಾಗ್ತದೆ? ಕಾಲಾರ ರೋಗ ಹೆಚ್ಚು ಬರುತ್ತದೆ. ಅದರ ಕಲುಷಿತ ನೀರಿನಿಂದ ಇದಾಗತಕ್ಕಂಥದ್ದು ನೋಡೋಣ. ಇದರ ಕಾರಣ ನೋಡೋಣ. ಇದರ ಕಾರಣ ಏನಪ್ಪಾ ಅಂತಕ್ಕಂಥದ್ದನ್ನ ನಾವು ನೋಡ್ಕೊಳ್ಳೋಣ. ಹೇಗೆ ಕಾಲಾರ ರೋಗವು ವಿಬ್ರಿಯೋ ಕಾಲರ ಎಂಬ ರೋಗಾಣುವಿನಿಂದ ಉಂಟಾಗುತ್ತದೆ. ಕಲುಷಿತವಾದ ಆಹಾರ, ನೀರು, ಕಲ ಮತ್ತು ಕಾಲಾರ ಬರಲು ಕಾರಣವಾಗುತ್ತದೆ. ನೊಣಗಳು ಕಾಲಾರದ ಅತಿ ಭಯಂಕರ ವಾಹಕಗಳು. ನೋಡಿ, ಈಗ ನಿಮಗೆ ಏನಾದ್ರು ಕಲುಷಿತ ನೀರು ಅಂತ ಆ ನೀರು ಹಾಕಿದಾಗ ನಮ್ಗೆ ಆಹಾರ ತಯಾರಾಗ್ತದೆ. ಒಂದು ವೇಳೆ ಕಲುಷಿತ ನೀರನ್ನ ನಾವು ಆಹಾರದಲ್ಲಿ ಹಾಕಿದಾಗ ಅದು ಕೂಡ ಆಹಾರವನ್ನು ಕೂಡ ಏನಾಗ್ತದೆ? ಕಲುಷಿತವಾಗ್ತದೆ. ಅದರ ಜೊತೆಗೆ ಮುಖ್ಯವಾಗಿ ನಿಮಗೆ ನೊಣ ಎಲ್ಲಿ ಬೇಕಾದ್ರೆ ನೊಣವನ್ನ ಮುಗಿರುತ್ತವೆ. ನೊಣಗಳು ಅವು ಇವು ಹಾಕ್ತಿರ್ತಾರೆ. ಅದನ್ನೇ ಕೂಡ ನೊಣಗಳು ಇದು ಆಗ್ತದೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಆ ಕಾರಣದಿಂದ ನೀವು ಈ ಒಂದು ಕಾಲದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವೇನಪ್ಪ ಅಂತಂದ್ರೆ, ಇದು ಕಲುಷಿತವಾದ ಆಹಾರ, ನೀರು ಮತ್ತು ಇದು ಕಾಲ ಬರಲು ಕಾರಣವಾಗ್ತದೆ. ಇನ್ನೊಂದು ನೊಣ. ಇದನ್ನ ಯಾವ ರೀತಿಯಾಗಿ ನೀವು ಇದ್ರ ಬಗ್ಗೆ ಯಾಕೆ ಬರುತ್ತೆ, ಕಾಲಾರ ರೋಗ ಹೇಗೆ ಬರುತ್ತೆ ಅಂತಕ್ಕಂಥದನ್ನ ನೀವು ಕಾರಣವನ್ನ ತಿಳ್ಕೊಂಡ್ರಿ. ಈಗ ಲಕ್ಷಣಗಳು, ಇದರ ಲಕ್ಷಣ ಹೇಗಿರ್ತದೆ ಅಂತಕ್ಕಂಥದನ್ನು ತಿಳ್ಕೋಬೇಕು. ಈ ಲಕ್ಷಣಗಳನ್ನು ನೀವೆಲ್ಲ ತಿಳ್ಕೊಂಡಿದ್ದಾಗಿದ್ರೆ ನಿಮ್ಗೆ ಇದು ಕಾಲಾರ ರೋಗ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಇದು ಪದೇ ಪದೇ ವಾಂತಿ ಆಗುವುದು, ವಾಂತಿ ಆಗ್ತಾ ಇದೆ, ಮತ್ತೆ ಬೇದಿ ಆಗ್ತಾ ಇದೆ, ಮತ್ತೆ ಅಕ್ಕಿ ತೊಳೆದ ನೀರಿನಂತೆ ದಿನಕ್ಕೆ 30-40 ಬಾರಿ ಆಗ್ತದೆ. ಇದು ಏನಾಗ್ತದೆ? ನಿಮಗೆ ಡಿಸೆಂಟ್ರಿ ಆಗ್ತದೆ, ವಾಂತಿ, ಮತ್ತೆ ಈ ರೀತಿಯಾಗಿರ್ತಕ್ಕಂಥದ್ದನ್ನ ನೀವು ನೋಡ್ತಿರ್ತೀರಿ. ಇದೇ ದೇಹದಲ್ಲಿನ ನೀರಿನಂಶ ಬೇಗ ನಷ್ಟವಾಗುವುದರಿಂದ ರೋಗ ನಿಯಂತ್ರಣಕ್ಕಾಗಿ ಮೈ ತಣ್ಣಗಾಗುವುದು, ರಕ್ತದ ಒತ್ತಡ ಕಡಿಮೆ ಆಗಿ ಹೊಟ್ಟೆ ನೋವು ವಿಪರೀತವಾಗುತ್ತದೆ. ಇಲ್ಲಿ ಇದು ಸಾಕಷ್ಟು ನಿಮಗೆ ಇದೆಲ್ಲ ಕೂಡ ಅನುಭವ ಕೂಡ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಈ ಕಾಲಾರ ಯಾವ ರೀತಿಯಾಗಿ ನಿಮಗೆ ಸಾಕಷ್ಟು ಬಾರಿ ವಾಂತಿ ಆಗಿರ್ತದೆ, ಸಾಕಷ್ಟು ಬಾರಿ
ಸಾಕಷ್ಟು ಬಾರಿ ವಾಂತಿ ಆಗಿರ್ತದೆ ಮತ್ತು ಬೇದಿ ಆಗ್ತಾ ಇರ್ತದೆ. ಈ ಕಾರಣದಿಂದ ನಿಮಗೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ಕಾಲರ ರೋಗದ ಬಗ್ಗೆ ಗೊತ್ತಾಗ್ತದೆ. ಈಗ ಈ ರೀತಿಯಾಗಿರ್ತಕ್ಕಂಥ ನೀವು ಲಕ್ಷಣಗಳನ್ನ ನಿಮಗೆ ಅದು 30ರಿಂದ 40 ಬಾರಿ ಅಂತ ಹೇಳ್ತಾರೆ. ಲಕ್ಷಣದೊಳಗೆ 30ರಿಂದ 40 ಬಾರಿ. ಏನಾಗ್ತದೆ ನಿಮಗೆ ವಾಂತಿ ಆಗೋದು ಮತ್ತು ಬೇರೆ ಆಗೋದ್ರಿಂದ ಇಲ್ಲಿ ಇದಾಗ್ತದೆ. ಯಾವಾಗ ಏನಾಗಿರ್ತದೆ ಅಂದ್ರೆ ನಿಮಗೆ ಬಹಳಷ್ಟು ನಿಶಕ್ತಿ ಆಗಿರ್ತದೆ. ದೇಹದೊಳಗಿರ್ತಕ್ಕಂಥ ನೀರಿನ ಅಂಶ ಸಂಪೂರ್ಣವಾಗಿ ಕಡಿಮೆ ಆದ್ಮೇಲೆ ಒಂಥರ ಸುಸ್ತಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಲಕ್ಷಣದಲ್ಲಿ ನೋಡ್ತೀವಿ. ರಕ್ತದ ಒತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ವಿಪರೀತವಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಅರಳುವಿಕೆ ವಿಧಾನ, ಯಾವುದು ಕಾಲರ ರೋಗದ ಅರಳುವಿಕೆಯ ವಿಧಾನಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೊಣಗಳು, ನುಸಿ, ಸೊಳ್ಳೆ ಮತ್ತು ಜಿರಳೆ ಮುಂತಾದ ಕಲುಷಿತ ನೀರು, ಮಲಗಳ ಮೇಲೆ ಕುಳಿತು ನಂತರ ತಿನ್ನದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗ ಹರಡುತ್ತದೆ. ಈ ನೊಣ ಎಲ್ಲಿ ಒಂದೇ ಕಡೆ ಕೂತ್ಕೊಂಡಿರಲ್ಲ, ಹಲವಾರು ಕಡೆಗೆ ಹೋಗಿ ಕುಂತು ಬಂದು ನೀವು ತಿಂತಕ್ಕಂಥ ಒಂದು ಆಹಾರದ ಮೇಲೆ ಆಗಲಿ, ನೀವು ತಿಂತಕ್ಕಂಥ ಒಂದು ಯಾವುದೇ ಪದಾರ್ಥಗಳ ಮೇಲೆ ಬಂದು ಅದು ಮಲಾಮೂತ್ರದ ಮೇಲೆ ಕುಂತು ಮತ್ತೆ ಬಂದು ನೀವು ತಿಂತಕ್ಕಂಥ ಒಂದು ಪದಾರ್ಥಗಳ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಅದನ್ನು ನೀವು ತಿಂದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಈ ಒಂದು ಇದಾಗ್ತದೆ. ನೀವು ಹೋಗ್ತೀರಿ ಬೇಕರಿ ಒಳಗೆ, ಅದು ಇದು ಸುಮ್ಮನೆ ತಗೊಂಡು ತಿಂತಿರ್ತೀರಿ, ಆ ನಡುಗಳು ಎಲ್ಲೋ ಕುಂತು ಬಂದು ಅದ್ರ ಮೇಲೆ ಕುಂತಿರ್ತತಿ, ಮತ್ತೆ ನಮಗೆ ಏನೇನು ಬೇಕಾದ್ರೂ ಕೇಳ್ತಿರ್ತೀರಿ, ತಿಂತೀರಿ. ಅವಾಗ ಗೊತ್ತೇ ಆಗಲ್ಲ ಎಲ್ಲಿ ಅದರ ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಗೊತ್ತಾಗಲ್ಲ. ನೀವು 30 ಬಾರಿ ಮತ್ತು 40 ಬಾರಿ ನೀವು ಹೋದಾಗ ಗೊತ್ತಾಗುತ್ತೆ ಇದು ಎಲ್ಲಿ ಎಫೆಕ್ಟ್ ಆಗಿರ್ಬೇಕು ಅಂತ, ಸೈಡ್ ಎಫೆಕ್ಟ್ ಏನಿದು ಅಂತ. ಆ ಕಾರಣದಿಂದ ಇದು ನೀವು ಬಹಳ ನೊಣಗಳು, ನುಸಿಗಳು ಮತ್ತು ಸೊಳ್ಳೆ, ಜಿರಳೆ ಮುಂತಾದವನ್ನು ಕಲುಷಿತ ನೀರು ಇವು ಮರಗಳ ಮೇಲೆ ಕೂತಿರ್ತಕ್ಕಂಥದ್ದು ಆಗಿರೋದ್ರಿಂದ ನಿಮಗೆ ಅರಳುವಿಕೆ ವಿಧಾನಗಳನ್ನ ನೀವು ಇದು ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಇಲ್ಲಿ ಇವೆಲ್ಲ ಇದಾಗ್ತದೆ. ಇಲ್ಲಿ ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳು, ಇಲ್ಲಿ ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನ ನೋಡಿಕೊಂಡಾಗ ಏನು ಮುಂಜಾಗ್ರತಾ ಕ್ರಮಗಳು ಇರಬೇಕು ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಈ ರೋಗಿಯ ಮಲಮೂತ್ರ ವಾಂತಿಗಳ ಕ್ರಿಸ್ಟಲ್ ದ್ರವಣ ಹಾಕಿರುವ ನೀರಿನಲ್ಲಿ ಹಾಕಿ ಒಂದೂವರೆ ಗಂಟೆಗಳ ನಂತರ ಅದನ್ನ ಉಳಬೇಕು ಅಥವಾ ಸುಡಬೇಕು. ರೋಗಿಯ ಬಟ್ಟೆಗಳನ್ನ ಕ್ರಿಸ್ಟಲ್ ದ್ರಾವಣದಲ್ಲಿ ಹಾಕಿ ಮತ್ತು 1 ಗಂಟೆಯ ನಂತರ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನ ಸೋಪಿನಿಂದ ಒಗೆದು ಒಣಗಿಸಿ ಉಪಯೋಗಿಸಬೇಕು ಅಥವಾ ಸುಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಎಲೆಕ್ಟ್ರಿಕಲ್ ನಿಂಬೆ ರಸದ ನೀರು, ಮಜ್ಜಿಗೆ, ಎಳನೀರು ಹೆಚ್ಚಾಗಿ ರೋಗಿಗಳು ಕೊಡಬಹುದು. ಈ ರೋಗದ ಲಕ್ಷಣಗಳು ಕಂಡ ತಕ್ಷಣ ರೋಗಿಯನ್ನ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕು. ಈ ರೀತಿಯಾಗಿರ್ತಕ್ಕಂಥದನ್ನ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಇದು ಆದ ತಕ್ಷಣ ನಿಮಗೆ ಏನು ನಿಂಬೆ ರಸದ ಶರಬತ್ತನ್ನ ಮಾಡಿಕೊಡ್ತಾರೆ, ಅಥವಾ ಮಜ್ಜಿಗೆಯನ್ನ ಕೊಡ್ತಾರೆ, ಅಥವಾ ಎಳನೀರನ್ನ ಕೊಡ್ತಾರೆ. ಯಾಕಂದ್ರೆ ಅದು ನೀರಿನಂಶ, ದೇಹದಲ್ಲಿ ನೀರಿನಂಶ ಹೋಗಿರ್ತಕ್ಕಂಥಂದ್ರೆ ಆ ಬೇಗ ಹೋದ್ಮೇಲೆ ಬಹಳಷ್ಟು ಸುಸ್ತಾಗ್ತೀರಿ ಅಂತಂದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಕಲ್ ಏನು ಜ್ಯೂಸ್ ಅನ್ನ ನೀರಿನಲ್ಲಿ ಹಾಕಿಕೊಂಡು ಕುಡಿಬೇಕಾಗ್ತದೆ. ಅವಾಗ ಬಂದಾಗ ಅಲ್ಲಿ ಏನು ಹೆಚ್ಚಿನ ಒಂದು ಶಕ್ತಿ ಬರ್ತದೆ.
ಆ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಿದಾಗ ಇವೆಲ್ಲವೂ ಕೂಡ ನಾವು ಗಮನಿಸಬೇಕಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಇದರ ಜೊತೆಗೆ ಯಾವ ರೀತಿಯಾಗಿ ನಿಯಂತ್ರಣವನ್ನ ಮಾಡಲಾಗಿದೆ ಯಾರೊಂದು ಇದು ಇಷ್ಟು ಈ ಒಂದು ಕಾಲರ ರೋಗದ ಲಕ್ಷಣಗಳು ಕಂಡು ತಕ್ಷಣ ರೋಗಿ ಎಲ್ಲ ಆದ್ಮೇಲೆ ಕೂಡ ನೀವು ಸುಸ್ತಾದರೂ ಕೂಡ ಮನೆಯಲ್ಲಿ ಏನಾದ್ರು ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಇನ್ನು ಆರಾಮಾಯ್ತು ಅಂತಂದ್ರೆ ಮತ್ತೆ ಇದು ಮಾಡ್ಕೊಂಡು ಕುಂದ್ರಬಾರದು. ಆದ್ರೂ ಕೂಡ ವೈದ್ಯರ ಬಳಿ ಹೋಗಿ ಅದನ್ನ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಮತ್ತೆ ಆ ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ತೆಗೆದುಕೊಂಡು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಮತ್ತೆ ಮುಂದೆ ಇದನ್ನ ಪಡ್ಕೋಬೇಕಾಗ್ತದೆ. ಇಲ್ಲಿ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಕ್ಷಯ ರೋಗ. ಕ್ಷಯ ರೋಗ, ಇಲ್ಲಿ ಕ್ಷಯ ರೋಗನು ಕೂಡ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಶಗಳು ಹಾಗೂ ಇತರೆ ಅಂಗಗಳಿಗೆ ಕಾಣಿಸಿಕೊಂಡು ಬೆಳೆಯುತ್ತದೆ. ಇದರ ಬಗ್ಗೆ ನೀವು ಕೂಡ ಈ ಕ್ಷಯದ ಬಗ್ಗೆ ರೋಗದ ಬಗ್ಗೆ ತಿಳ್ಕೋಬೇಕಾಗ್ತದೆ. ಇದು ಚಳಿಗಾಲದಲ್ಲಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಇರುತ್ತದೆ. ಕೆಲವರಿಗೆ ಈ ಕ್ಷಯ ರೋಗ ಇದು ಏನಪ್ಪಾ ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಕಲುಷಿತ ವಾತಾವರಣದಿಂದ ಬರ್ತದೆ. ಕೆಲವರಿಗೆ ವಾತಾವರಣ ಬೇರೆ ಬೇರೆ ಕಡೆ ಹೋದ್ರೆ ವಾತಾವರಣ ಅವರಿಗೆ ಇಳಿಸಲ್ಲ. ಮತ್ತೆ ಕಲುಷಿತವಾಗಿರ್ತಕ್ಕಂಥ ವಾತಾವರಣದಿಂದ ಏನಾಗ್ತದೆ ಉಸಿರಾಟದ ಇದು ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಉಸಿರಾಟದ ಪ್ರಾರಂಭವಾಗ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ನಾವು ಈ ಒಂದು ಕ್ಷಯ ರೋಗದಿಂದ ಕಾಣ್ತೀವಿ. ಕ್ಷಯ ಒಂದು ಸಾಂಕ್ರಾಮಿಕ ರೋಗವಾಗಿದೆ. ಈ ರೋಗಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಾಂಗಗಳಲ್ಲಿ ಹಾಗೂ ಇತರೆ ಅಂಗಾಂಗಗಳಲ್ಲಿ ಕಾಣಿಸಿಕೊಂಡು ಬೆಳೆಯುತ್ತದೆ. ಇದು ಕಾರಣ ಕಲುಷಿತ ವಾತಾವರಣದಿಂದ ಬರ್ತಕ್ಕಂಥದ್ದು ಮಾನವರು ಮತ್ತು ಪ್ರಾಣಿಗಳಿಗೆ ಹರಡುತ್ತದೆ. ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬೆರೋಸಸ್ ಎಂಬ ಇದರಿಂದ ಉಂಟಾಗುತ್ತದೆ. ಈ ರೋಗವು ರೋಗಿಯ ಕೆಮ್ಮಿನಿಂದ ಮತ್ತು ಸೀನಿನಿಂದ ಮೂಲಕ ತೀವ್ರವಾಗಿ ಬರುತ್ತದೆ. ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಏನಾಗ್ತದೆ ಅಂತಕ್ಕಂಥದನ್ನ ಕ್ಷಯ ರೋಗ ರೋಗಾಣುರೋಗಿ ಕೆಮ್ಮಿ ಮತ್ತು ಸೀನಿದ ತಕ್ಷಣವೇ ಈ ರೋಗ ಆಗುತ್ತದೆ. ಅವಾಗ ಏನ್ ಮಾಡ್ತಾರೆ, ಮಾಸ್ಕ್ ಅನ್ನ ಇತ್ತೀಚೆಗೆ ಮಾಸ್ಕ್ ಬಂದಿದೆ. ಅವಾಗ ನೀವೆಲ್ಲ ಮತ್ತೆ ಮಾಸ್ಕ್ ಏನಿರ್ತಲ್ಲ ಬೇಗನೆ ಹರಡೋದು. ಕೆಮ್ಮು ಸೀನು ಇವೆಲ್ಲ ಮಾಡಿದಾಗ ಏನ್ ಮಾಡಬೇಕು, ಕರ್ಚಿಪ್ಪನ್ನ ತೆಗೆದುಕೊಂಡು ಬಾಯನ್ನು ಮುಚ್ಚಿಕೊಂಡು ಕೆಮ್ಮಬೇಕು. ಯಾವುದು ಕ್ಷಯ ರೋಗ ಒಳ್ಳೆಯ ಮುಖ್ಯವಾಗಿರ್ತಕ್ಕಂಥ ನಾವು ಇಲ್ಲಿ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಲಕ್ಷಣಗಳಿಗೆ ಬಂದಾಗ ಇಲ್ಲಿ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಕಫ ಕೂಡಿದ ಕೆಮ್ಮು 15 ದಿನಗಳಾದರೂ ವಾಸಿಯಾಗುವುದಿಲ್ಲ. ಕಫದಲ್ಲಿ ರಕ್ತ ಬರುತ್ತದೆ, ಜ್ವರ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ, ಎದೆ ನೋವುತ್ತದೆ ಮತ್ತು ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ದುರ್ಬಲತೆ ಹೆಚ್ಚಾಗುತ್ತದೆ. ಇದು ಹೆಚ್ಚು ಈ ಒಂದು ಎಲ್ಲ ಲಕ್ಷಣಗಳಿಂದ ಬರ್ತದೆ. ಯಾವುದು ಕ್ಷಯ ರೋಗದ ಲಕ್ಷಣಗಳು. ಕ್ಷಯ ರೋಗದ ಲಕ್ಷಣಗಳಲ್ಲಿ ಇವು ಕಂಡು ಬರ್ತದೆ. ಕಫ ಕೂಡಿದ ಕೆಮ್ಮು 15 ದಿನವಾದರೂ ವಾಸಿ ಆಗುವುದಿಲ್ಲ. ನೀವು ಎಷ್ಟೇ ಕೆಮ್ಮಿ ಕಫ ಉಗಿದ್ರು ಕೂಡ ಅದು ಕಡಿಮೆ ಆಗುವುದಿಲ್ಲ. ಈ ಕಡಿಮೆ ಆಗದಿದ್ದಾಗ ಅಲ್ಲಿ ರಕ್ತದಲ್ಲಿ ಕಫದಲ್ಲಿ ರಕ್ತ ಕೂಡ ಬರುತ್ತದೆ. ಹಾಗೆ ಜ್ವರ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ, ಮತ್ತೆ ಎದೆ ನೋಯುತ್ತದೆ. ಇವೆಲ್ಲ ಜೀರ್ಣಶಕ್ತಿ ಕುಂದುತ್ತದೆ, ದುರ್ಬಲತೆ ಹೆಚ್ಚಾಗ್ತದೆ. ಈ ರೀತಿಯಾಗಿರೋದ್ರಿಂದ ಇಲ್ಲಿ ಏನಾಗ್ತದೆ, ಕ್ಷಯ ರೋಗದ ಲಕ್ಷಣಗಳು ಇಲ್ಲಿ ಕಾಣ್ತವೆ. ಈ ಕ್ಷಯ ರೋಗದ ಲಕ್ಷಣಗಳನ್ನು ನಾವು ಏನ್ ಮಾಡ್ತೇವೆ, ಇಷ್ಟೆಲ್ಲ ಇದಾಗ್ತದೆ.
ಹಾಗೆ ಇಲ್ಲಿ ಹರಡುವಿಕೆ ವಿಧಾನಗಳು. ರೋಗಿಯು ಎಲ್ಲಿಂದಾದಲ್ಲಿ ಉಗುಳುವುದರಿಂದ ರೋಗ ಹರಡುತ್ತದೆ. ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಟುಕೊಳ್ಳದೆ ಇರುವುದರಿಂದ ರೋಗ ಹರಡುತ್ತದೆ. ಮತ್ತೆ ಸಿಗರೆಟ್, ಉಪ್ಪು ಮುಂತಾದವು ಹಲವಾರು ಸೇರುವುದರಿಂದ ರೋಗಗಳು ಬರುತ್ತದೆ. ಬೀಡಿ ಮತ್ತೆ ಬೇರೆ ಅವೆಲ್ಲವೂ ಪಾನ ಏನಾದರೂ ಇರ್ತವೆ. ಅವುಗಳಲ್ಲಿ ಇವು ಏನಾದ್ರೂ ಇತ್ತು ಅಂತಂದ್ರೆ ಈ ಒಂದು ಲಕ್ಷಣಗಳು ಕಂಡು ಬರ್ತವೆ. ಇವನ್ನೆಲ್ಲ ಹರಡುವಿಕೆಯ ವಿಧಾನಗಳಲ್ಲಿ ಬರ್ತಕ್ಕಂಥದ್ದು. ಇವನ್ನ ಮಾಡಬಾರದು. ಹರಡುವಿಕೆಯಲ್ಲಿ ನೀವು ಮಾಡಿಕೊಡುವುದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲಿಂದ ಉಗುಳಬಾರದು. ಆಸ್ಪತ್ರೆ ಹತ್ರ ನೀವು ಹೋದ ಮೇಲೆ ಅಲ್ಲಿ ಬರ್ದೇ ಬಿಟ್ಟಿರ್ತಾರೆ ಎಲ್ಲ ಕಡೆಯಿಂದ. ಇಲ್ಲಿ ಉಗುಳಬಾರದು, ಇಲ್ಲಿ ಕಸ ಹಾಕಬಾರದು, ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ, ಇಲ್ಲಿ ಸ್ಮೋಕ್ ಮಾಡಬಾರದು ಅಂತ ಇದೆಲ್ಲ ರೀತಿಯಾಗಿರ್ತಕ್ಕಂಥದ್ದು ನೀವು ಬಸ್ಸಲ್ಲಿ ಕೂಡ ಹಾಕಿರ್ತಾರೆ, ಮತ್ತೆ ಬೇರೆ ಬೇರೆ ಕಡೆಗೆಲ್ಲ ಹಾಕಿರ್ತಾರೆ. ಇವೆಲ್ಲವೂ ಕೂಡ ಯಾಕೆ ಹಾಕಿರ್ತಾರೆ ಅಂತಂದ್ರೆ ನಿಮಗೆ ಮುಂಜಾಗ್ರತೆಯಲ್ಲಿ ಹರಡಬಾರದು, ಬೇರೆ ಬೇರೆ ರೋಗಿಗಳು ಹೆಚ್ಚು ಆಗಬಾರದು ಅಂತೇಳಿ ಈ ರೀತಿ ಎಲ್ಲ ಮಾಡಿರ್ತಾರೆ. ಆ ಕಾರಣದಿಂದ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥದನ್ನ ಇಲ್ಲಿ ಇದನ್ನು ಮಾಡಬಹುದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತೆ ಕ್ರಮಗಳು ಏನು ಅಂತ. ಇಲ್ಲಿ ಮುಂಜಾಗ್ರತೆ ಕ್ರಮ ಹೇಗಿರಬೇಕು, ಈ ರೋಗ ಏನು ಕ್ಷಯ ರೋಗ ಹರಡುವುದಕ್ಕಿಂತ ಮುಂಜಾಗ್ರತೆ ಹೇಗೆ ಅಂತ. ರೋಗಿ ಎಲ್ಲೆಂದರಲ್ಲಿ ಉಗುಳಬಾರದು, ಸೀರುವಾಗ, ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು. ಕ್ಷಯ ರೋಗವನ್ನ ಶುಗರ್, ಪರೀಕ್ಷೆಯಿಂದ ತಿಳಿಯಬಹುದು. ಇವೆಲ್ಲ 30 ವರ್ಷದ ವಯಸ್ಸಿನಲ್ಲಿ ಒಳಗಿನವರಲ್ಲಿ ಇಸಿಜಿ ಚುಚ್ಚುಮದ್ದು ಹಾಕಿಸಿಕೊಳ್ಳಬೇಕು. ರೋಗದ ಚಿಹ್ನೆಗಳು ಕಂಡು ಕೂಡಲೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕು. ಇಷ್ಟೆಲ್ಲ ಮಾಡಬೇಕು. ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ನಿಯಂತ್ರಣ ಮತ್ತು ಮುಂಜಾಗ್ರತೆ, ಅವುಗಳಿಗೆ ಮುಂಜಾಗ್ರತೆ ಏನಪ್ಪ ಅಂತಂದ್ರೆ ಉಗುಳಬಾರದು, ಸೀನುವಾಗ ಮತ್ತು ಕೆಮ್ಮುವಾಗ ನೀವು ಕರ್ಚಿಪ್ಪನ್ನ ಇಟ್ಟುಕೊಂಡಿರಬೇಕು ಅಂತಕ್ಕಂಥದನ್ನ ನಿಮಗೆ ಹೇಳಿದೆ. ಆ ರೀತಿಯಾಗಿ ಮಾಡೋದ್ರಿಂದ ಈ ಕ್ಷಯ ರೋಗ ಇಲ್ಲಿ ಮುಖ್ಯವಾಗಿ ಕಡಿಮೆ ಮಾಡಬಹುದು. ಮತ್ತು 30 ವರ್ಷದವರಿಗೆ ಏನು ಇಸಿಜಿ ಚುಚ್ಚುಮದ್ದನ್ನ ಕೊಡಬೇಕಾಗ್ತದೆ. ಮತ್ತೆ ಶುಗರ್, ಬಿಪಿಡಿ ಅಂತಕ್ಕಂಥ ಪೋಸ್ಟಲ್ ಫೈಡ್ ಅಂತಕ್ಕಂಥದನ್ನ ಇಲ್ಲಿ ಮಾಡಬೇಕಾಗ್ತದೆ. ಹೀಗೆ ಇದನ್ನ ನಾವು ನೋಡಬೇಕಾಗ್ತದೆ. ಯಾವ ರೀತಿಯಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವ ರೋಗವಾಗಿದೆ. ಇದು ಸಾಂಕ್ರಾಮಿಕ ರೋಗ ಎನ್ನುತ್ತಾರೆ. ಇಲ್ಲಿ ಕಾರಣ, ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಚರಂಡಿ, ಮಚ್ಚರ ಗುಂಡಿ, ಮಲೇರಿಯಾ ಕಾರಣ. ನೆಕ್ಸ್ಟ್ ಲಕ್ಷಣಗಳು
ಇವು ಹರಡುವಿಕೆ ಲಕ್ಷಣಗಳು ಮತ್ತು ಹರಡುವಿಕೆಯ ವಿಧಾನ. ಹೇಳ್ಬೇಕು ಎಂಬ 8 ಸೊಳ್ಳೆಯಿಂದ ಹರಡುತ್ತದೆ. ಈಗ ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತೆ ಕ್ರಮಗಳಿವೆ. ಅವುಗಳಿಗೆ ಮುಂಜಾಗ್ರತೆ ಕ್ರಮಗಳಿವೆ. ಹರಡುವಿಕೆ ಮತ್ತು ಮುಂಜಾಗ್ರತೆ. ಮಲೇರಿಯಾ ರೋಗ ಯಾವ ರೀತಿಯಾಗಿ ಹರಡುತ್ತದೆ? ಮುಂಜಾಗ್ರತೆ ಏನಿರಬೇಕಪ್ಪ?